ಎಲ್ಲರಿಗೂ ನಮಸ್ಕಾರ. ಹೊಂಡಾ ಸಿವಿಕ್ ಬಂದಿದೆ, ಒಂದು ವರ್ಷದಿಂದ ನಿಲ್ಸಿದ್ರಂತೆ. ಇಂಜಿನ್ ಬಿಚ್ಚಿ ಇರೋರಿಂದ ಬಂದಿದೆ ಗಾಡಿ ನಮ್ಮ ಹತ್ರ. ಒಂದು ವರ್ಷದಿಂದ ಇಂಜಿನ್ ಬಿಚ್ಚಿ ನಿಲ್ಸ್ಬಿಟ್ಟಿದ್ದಾರೆ ಗಾಡಿ. ನಾವು ಅವ್ರು ತಗೊಂಡು ಬಂದಿದ್ದಾರೆ. ಇಲ್ಲ ಸರ್, ರೆಡಿ ಮಾಡಿಕೊಡಿ, ನೀವೇ ಮಾಡಬೇಕು, ಅಲ್ಲಿ ಬೇಡ ಅಂತ ಬಂದಿದ್ಮೇಲೆ ಎಲ್ಲ ಸಾಮಾನೆಲ್ಲ ಈಚೆಗೆ ತೆಗ್ದಿದ್ಮೇಲೆ ಏನೇನಿದೆ ಏನೇನಿಲ್ಲ ಅಂತ ಎಲ್ಲ ಈಚೆಗೆ ತೆಗ್ದಿದ್ದೀವಿ. ಈಚೆಗೆ ತೆಗ್ದಿದ್ಮೇಲೆ ಬಹಳಷ್ಟು ಐಟಮ್ಗಳು ಇಲ್ಲ ಇದರಲ್ಲಿ. ನೋಡಿ, ಇದು ಕ್ಯಾಮ್ ಚೈನ್ ನೋಡಿ, ಒಂದೇ ಇರೋದು ಕಾಯಲ್, 4 ಕಾಯಲ್ ಬರೋದು, ಒಂದು ಕಾಯಲ್ ಇದೆ. ಆಮೇಲೆ ಸಂಸಾರನು ಯಾವ್ದಾದ್ ಕಂಪ್ನಿದಿದೆ ಇದರಲ್ಲಿ, ಖುಷಿದಿದೆ ಇದರಲ್ಲಿ. ತೋರಿಸ್ತೀನಿ ಅಂತೇಳಿ ನೋಡಿ, ಕಾಣ್ತಾ ಇಲ್ಲಿ ಸಂಸಾರಗಳು ಚೇಂಜ್ ಇದೆ. ಆಮೇಲೆ ಬಂದು ಗೇರ್ ಬಾಕ್ಸ್ ಇಲ್ಲ. ಮತ್ತೆ ಏನು ಅಂದ್ರೆ ಪೆಟ್ರೋಲಿಂದು ಇಂಜೆಕ್ಟರ್ಗಳು ಇಲ್ಲ. 4 ಇಂಜೆಕ್ಟರ್ ಬರುತ್ತೆ, ಅದಿಲ್ಲ. ಗೇರ್ ಬಾಕ್ಸ್ ಇಲ್ಲ, ಸ್ಟಾರ್ಟರ್ ಇಲ್ಲ. ನೋಡಿ, ಈ ಕಂಡೀಷನ್ ಆಗಿ ಇದೆ ಇದೆಲ್ಲ. ಬಹಳಷ್ಟು ಐಟಮ್ಗಳು ಇಲ್ಲ, ನಟ್ ಬೋಲ್ಟ್ ಇಲ್ಲ. ಆಮೇಲೆ ಹೆಡ್ಡಿಂದು ಕಂಡೀಷನ್ ನೋಡಿ, ಏನೋ ಆತರ ಏನು ಬರೀ ಗ್ಯಾಸ್ ಕಿಟ್ ಹೋಗಿರ್ಬೋದು, ಅವ್ರು ಇಂಜಿನೇ ಬಿಚ್ಚಿಬಿಟ್ಟಿದ್ದಾರೆ. ಅದು ಏನು ಅವಾಗಲೇ ಗ್ಯಾಸ್ ಕಿಟ್ ಹಾಕಿದ್ರು ಏನು ಕಂಪ್ಲೇಂಟ್ ಬರ್ತಾ ಇರ್ಲಿಲ್ಲ. ಇವಾಗಂದ್ರೆ ಬಹಳಷ್ಟು ಐಟಮ್ಗಳು ಇಲ್ಲ. ನೋಡಿ, ಕ್ಲಚ್ ಪ್ಲೇಟುನು ಯಾವುದು ಹೋಗಿರೋದು ಹಾಕಿದ್ದಾರೆ. ಈ ತರ ಅಂಗಡಿಯಾಗಿ ಬಿಚ್ಚಿ ಗ್ಯಾರೇಜ್ ಆಗಿ ಬಿಚ್ಚಿ ವರ್ಷ ನಿಲ್ಸಿದ್ರೆ ಈ ತರ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ಬಿಚ್ಚಿಸ್ತೀರಾ ಅವಾಗಲೇ ಎಲ್ಲ ರೆಡಿ ಮಾಡಬೇಡಿ, ಇಲ್ಲಾಂದ್ರೆ ಬಿಚ್ಚಿಸಕ್ ಹೋಗ್ಬೇಡಿ. ನೋಡಿ, ಇರೋದ್ರಿಂದ ಬಂದಿದೆ ಗಾಡಿ. ಈ ತರ ಎಲ್ಲ ಐಟಮ್, ಇಷ್ಟೇ ಐಟಮ್ ಇರೋದು. ಇನ್ನೂ ಬಹಳಷ್ಟು ಐಟಮ್ ಬೇಕು, ಅದಕ್ಕೆ ಇಲ್ಲ ಐಟಮ್. ಅದಕ್ಕೆ ನೋಡೋಣ, ಏನಾನ ಸ್ಪೇರ್ ಕೊಡ್ತೀನಿ ಅಂತ ಹೇಳಿದ್ರಂತೆ ಅವರು. ಏನಾನ ಸ್ಪೇರ್ ಕೊಟ್ರೆ ಅದಕ್ಕೆ ರೆಡಿ ಮಾಡೋಣ ಆ ಇಂಜಿನಿಗೆ. ಇಲ್ಲ ಅಂದ್ರೆ ಬೇರೆ ಇಂಜಿನ್ ಯಾವ್ದನ್ನ ತಗೊಂಡು, ಸೆಕೆಂಡ್ ಇಂಜಿನ್ ಚೆನ್ನಾಗಿರೋದು ತಗೊಂಡು ರೆಡಿ ಮಾಡೋಣ. ಏನಿಲ್ಲ, ಹೆಡ್ ರೆಡಿ ಮಾಡಿಸ್ಬೋದು. ಹೆಡ್ ರೆಡಿ ಮಾಡಿಸಿದ್ರು ಮೇನ್ ಸ್ಪೇರ್ ಬೇಕಿದಕ್ಕೆ. ಆಮೇಲೆ ಬೆಡ್ಡಿಂಗ್ಗಳು ಇಲ್ಲ, ಓಸ್ ಪೈಪ್ ಇಲ್ಲ, ಆಮೇಲೆ ಒಂದು ಪವರ್ ಸ್ಟೀರಿಂಗ್ ಪೈಪ್ ಇಲ್ಲ. ಬಹಳಷ್ಟು ಇನ್ನು ಹುಡುಕಿದ್ರೆ ಬಹಳಷ್ಟು ಐಟಮ್ ಕಡಿಮೆ ಇದೆ ಇದರಲ್ಲಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಇವಾಗ ನೋಡೋಣ. ಅವ್ರಿಗೆ ಕಸ್ಟಮರಿಗೆ ಹೇಳಿದ್ದೀವಿ, ನೋಡಿ ವಿಚಾರಿಸ್ರಿ, ಏನಾನ ಕೊಟ್ರೆ ಕೊಟ್ಲಿ, ಇಲ್ಲ ಅಂದ್ರೆ ಬೇಕಿದ್ರೆ ಅದು. ಯಾಕಂದ್ರೆ ಹೆಡ್ ರೆಡಿ ಮಾಡಿಸ್ಬೋದು. ಹೆಡ್ ರೆಡಿ ಮಾಡಿಸಿದ್ರು ಮೇನ್ ಸ್ಪೇರ್ ಬೇಕು ಅದಕ್ಕೆ. ಮೇನ್ ಐಟಮ್ ಬೇಕು. ಇವಾಗ ಸಂಸಾರಗಳು, ಕಾಯಲ್ಗಳು, ಆಮೇಲೆ ಸ್ಟಾರ್ಟರ್, ಆಮೇಲೆ ಗೇರ್ ಬಾಕ್ಸ್ ಅದೆಲ್ಲ ತಗೊಂತೀವಿ ಅಂದ್ರೆ ಇಂಜಿನಿಗೆ ಅಷ್ಟು ಖರ್ಚಾಗಲ್ಲ, ಸ್ಪೇರ್ ಪಾರ್ಟ್ಸ್ಗೆ ಅಷ್ಟು ಖರ್ಚಾಗುತ್ತೆ ಅದು. ಅದಕ್ಕೆ ನಾವೇನ್ ಮಾಡ್ತೀವಿ, ಕೊಟ್ರೆ ರೆಡಿ ಮಾಡ್ತೀವಿ. ಇಲ್ಲಾಂದ್ರೆ ಯಾವ್ದಾನ ಒಂದು ಇಂಜಿನ್ ನೋಡಿ ಚೆನ್ನಾಗಿರೋದು ರೆಡಿ ಮಾಡಿ ಎಲ್ಲ ಕಂಡೀಷನ್ ಆಗಿ ಮಾಡಿ ಕೊಡೋಣ. ಯಾಕಂದ್ರೆ ಇವರು ನಮ್ಮ ಮೇಲೆ ನಂಬಿಕೆ ಮಾಡ್ಕೊಂಡು ಬಂದಿದ್ದಾರೆ. ಆ ನಂಬಿಕೆ ನಾವು ಉಡ್ಸ್ಕೊಳ್ಬೇಕು, ಅವ್ರೂ ಖುಷಿ ಆಗಿರ್ಬೇಕು, ಕೆಲಸನೂ ಕರೆಕ್ಟ್ ಆಗಬೇಕು. ಅದಕ್ಕೆ ನೋಡೋಣ ಯಾವ ತರ ಆಗುತ್ತೆ ಆ ಥರ ಎಲ್ಲ ನೋಡಿ ಕ್ಲೀನಾಗಿ ರೆಡಿ ಮಾಡಿ ಕೊಡೋಣ. ನೋಡೋಣ ಎಷ್ಟು ದಿನ ಆಗುತ್ತೆ, ಅದು ಎಲ್ಲ ವಿಡಿಯೋ ಹಾಕ್ತೀನಿ, ನೋಡ್ತಾ ಇರ್ರಿ ಹಂಗೆ. ನೋಡಿ, ಇಷ್ಟೇ ಐಟಮ್ ಇರೋದು. ಬೋರೂನು ತೋರಿಸ್ತೀನಿ ತಡೀರಿ, ಏನು ಕಂಡೀಷನ್ ಆಗಿದೆ ಬೋರ್ ನೋಡೋಣ. ಇನ್ನೂ ಆ ಥರ ಸ್ಲೀವ್ಗಳು ಏನು ಹಿಡ್ಕೊಂಡಿಲ್ಲ. ಇದು ಸರ್ಫೆಕ್ಸೂ ಕ್ಲೀನ್ ಆಗಿದೆ. ಏನು ಒಂದು ಸ್ವಲ್ಪ ಪಿಸ್ಟಿನ್ ಪ್ಲೇ ಇದೆ, ಸ್ವಲ್ಪ ಮಾಡಿ ಹಾಕಿದರೆ ನಡೆಯುತ್ತೆ. ಮೇನ್ ಅಂದರೆ ಸ್ಪೇರ್ ಸಿಕ್ಕರೆ ಇದೇ ಇಂಜಿನಿಗೆ ರೆಡಿ ಮಾಡ್ಬೋದು, ಸಿಕ್ಕಿಲ್ಲ ಅಂದ್ರೇ ಕಷ್ಟ ಇರೋದು. ನೋಡಿ, ಈ ಕಂಡೀಷನ್ ಆಗಿದೆ. ಕ್ಲೀನಾಗೇನೆ ಐತೆ, ನೋಡೋಣ ಹೆಂಗಾಗುತ್ತೆ.